ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ, ಕನ್ನಡಿಗ, ಕರ್ನಾಟಕ ಇದರ ಬಗ್ಗೆ ನಾವು ತಾನೇ ತಿಳ್ಕೋಬೇಕು, ಬೇರೆಯವರು ಯಾಕೆ ತಿಳ್ಕೊಳ್ಳೋಕೆ ಹೋಗ್ತಾರೆ. ಹಾಗಾಗಿ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಆ ಪ್ರಯತ್ನದಲ್ಲಿ ತಾವೂ ಭಾಗಿಯಾಗಬೇಕು ಅಂತ ನಮ್ಮ ಆಸೆ. ಪ್ರತಿ ಶುಕ್ರವಾರ ನಾವು ಪ್ರಸಾರ ಮಾಡ್ತಾ ಇರೋ ಥಟ್ ಅಂತ ಹೇಳಿ ಕನ್ನಡ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದರೆ ನಮಗೆ ಸಂತೋಷವಾಗುತ್ತೆ. ತಮಗೆ ಅವಕಾಶ ಇದೆ, ಮತ್ತೇನೂ ಮಾಡಬೇಕಾಗಿಲ್ಲ. ತಾವು ಒಂದು ಪತ್ರವನ್ನು ಬರೆದು ಕಳಿಸ್ಬೇಕು. ಪತ್ರವನ್ನು ಬರೆದು ಕಳಿಸಿದ್ರೆ ತಮಗೆ ದೂರವಾಣಿಯ ಮೂಲಕ ಕರೆಯನ್ನು ಕಳಿಸ್ತೇವೆ. ಯಾವತ್ತು ಬರಬೇಕು, ಸಮಯ ಎಷ್ಟೊತ್ತಿಗೆ ಬರಬೇಕು, ಎಲ್ಲ ಮಾಹಿತಿಯನ್ನು ಕೊಡ್ತೇವೆ. ತಾವು ನಮ್ಮ ಸ್ಟುಡಿಯೋಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ತಾವು ಪತ್ರವನ್ನು ಬರೀಬೇಕಾದ ವಿಳಾಸ ಈಗ ತಮ್ಮ ಮುಂದೆ ಬರ್ತಾ ಇದೆ. ವಿಳಾಸ: ಕಾರ್ಯಕ್ರಮ ಮುಖ್ಯಸ್ಥರು, ಕನ್ನಡ ವಿಶೇಷ ಸಂಚಿಕೆ, ಥಟ್ ಅಂತ ಹೇಳಿ ವಿಭಾಗ, ದೂರದರ್ಶನ ಕೇಂದ್ರ, ಬೆಂಗಳೂರು 560006. ಮಿಂಚಂಚೆ ಅಥವಾ ಇಮೇಲ್ ಸಹ ತಾವು ಕಳಿಸಬಹುದು. ಥಟ್ ಅಂತ ಹೇಳಿ 2023@gmail.com ಕಳಿಸ್ಕೊಡ್ತೀರಿ ಅಲ್ವಾ? ನಿಮಗಾಗಿ, ನಿಮ್ಮ ಪತ್ರಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ದಯವಿಟ್ಟು ಕಳಿಸ್ಕೊಡಿ. ಈಗ ಸದ್ಯಕ್ಕೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಚಂದನವಾಹಿನಿಗೆ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಉಮಾಕಾಂತ್. ನಾನು ನಿವೃತ್ತ SBI ಬ್ಯಾಂಕ್ ಅಧಿಕಾರಿ. ನಾನು ಮೈಸೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕತೆ, ಕಾದಂಬರಿ, ಪುಸ್ತಕಗಳನ್ನು ಓದುವುದು ಹಾಗೂ ಸಮಯೋಚಿತವಾಗಿ ಹಾಸ್ಯಭರಿತ ಮಾತುಗಳನ್ನು ಆಡುವುದು. ಇದು ನನ್ನ ಹವ್ಯಾಸ. ನಮಗಾಗಿ ಏನಾದರೂ ಒಂದು ಮಾತು ಹೇಳಬಹುದಾ? ಚುಟುಕದ ರೂಪದಲ್ಲಿ ಹೇಳ್ಬೋದಾ? ನಾನು ಹುಟ್ಟಿ ಬೆಳೆದು ದೊಡ್ಡವನಾಗುತ್ತಲೇ, ಓದು ಮುಗಿಸಿ ಉದ್ಯೋಗ ಸಿಗುತ್ತಲೇ, ಮದುವೆಯಾಗಿ ಮಕ್ಕಳಾಗಿ ಜವಾಬ್ದಾರಿ ಹೆಚ್ಚುತ್ತಲೇ, ಆಯಿತು ನನಗೆ ಬೋಳುತ್ತಲೇ. ಆಯಿತು ನನಗೆ ಬೋಳುತ್ತಲೇ. ಇದು ಒಬ್ಬರಿಗೆ ಎಲ್ಲ ಆಗಿರೋದು. ನನ್ನಂತಹ ಇನ್ನೂ ಅನೇಕ ಜನ ಇದ್ದಾರೆ ನಮ್ಮ ವೀಕ್ಷಕರಲ್ಲಿ, ಅವ್ರ ತಲೆನೋ ಬೋಳು ತಲೆ ಆಗಿದೆ. ಉಮಾಕಾಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನನ್ನ ಹೆಸರು ಪ್ರಭಾವತಿ ಬಸವರಾಜ್ ಮೂಲಿಮನಿ. ಮೂಲ ಹಾವೇರಿ ಜಿಲ್ಲೆ ಬ್ಯಾಡ್ಗಿ, ಈಗ ವಾಸ ಇರೋದು ಹೊಸಕೋಟೆ. ವೃತ್ತಿ ಬಂದು KR ಪುರಂನ ಚೀಮಸಂದ್ರದಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನು ಪ್ರತಿನಿತ್ಯ ತಪ್ಪದೆ ನೋಡುವುದು, ಪುಸ್ತಕಗಳನ್ನು ಓದುವುದು, ಹಾಗೆ ಬೇರೆ ಬೇರೆ ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಪ್ರಭಾವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿ ಚಂದ್ರಣ್ಣ ಅಂತ ಹೇಳಿ. ಮೂಲತಃ ನಾವು ಈಸೂರಿನವರು. ಕರಿಯರ್ ಪಾಲಿಫೇವರ್ಸ್ನಲ್ಲಿ ವೃತ್ತಿಯನ್ನು ಮಾಡಿ ಈಗ ನಿವೃತ್ತಿ ಹೊಂದಿ ಬೆಂಗಳೂರಿನಲ್ಲಿ ಉತ್ತರಹಳ್ಳಿಯಲ್ಲಿ ವಾಸವಾಗಿದ್ದೆ. ಈಸೂರು ಅಂದರೆ ಈಸೂರು ಕೊಟ್ಟರು ಈಸೂರು ಕೊಡದಂತ ಈಸೂರು. ಭಾರತದಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಹಳ್ಳಿ ಈಸೂರು. ಬಹಳ ಸಂತೋಷ ಚಂದ್ರಣ್ಣ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕನ್ನಡ ಕವಿ ಕಾವ್ಯ ಕುಸುಮ, ಸಂಪಾದಕರು BR ಲಕ್ಷ್ಮಣರಾವ್ ಹಾಗೂ ಇಂದಿರಾ ಸುಂದರ್ ಅವರು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಯಾರು ಪೊನ್ನ ಕವಿಯಿಂದ ಶಾಂತಿ ಪುರಾಣವನ್ನು ಬರೆಯಿಸಿದರು? ಆಯ್ಕೆಗಳು ಈಗ ಬಂತು. ನಾಗಮಯ್ಯ, ಮಲ್ಲಪ್ಪ,
ಅತ್ತಿಮಬ್ಬೆ, ಪುಣ್ಣಿಮಯ್ಯ. ಮೊದಲಿಗೆ ಬಸರುತ್ತಿದ್ದಾರೆ ಉಮಾಕಾಂತ್, ಆನಂತರ ಚಂದ್ರಣ್ಣ. ನಾಗಮಯ್ಯ. ನಾಗಮಯ್ಯ ಆಯ್ಕೆ 1. ಚಂದ್ರಣ್ಣ. ಅತ್ತಿಮಬ್ಬೆ. ಅತ್ತಿಮಬ್ಬೆ ಆಯ್ಕೆ 3. ಉತ್ತರವನ್ನು ನೋಡೋಣ. ನಾಗಮಯ್ಯ ಉತ್ತರ ಸರಿಯಾಗಿದೆ. ಕನ್ನಡ ಕವಿ ಕಾವ್ಯ ಕುಸುಮ ಈ ಒಂದು ಪುಸ್ತಕವನ್ನು ಉಮಾಕಾಂತ್ ಅವರಿಗೆ ಕೊಟ್ಟಿದ್ದೇವೆ. ಆಂಧ್ರ ಪ್ರದೇಶದಲ್ಲಿ ವೆಂಗಿಮಂಡಳ ಅಂತ ಒಂದು ಪ್ರದೇಶ, ಅಲ್ಲಿ ಪುಂಗನೂರು ಅನ್ನೋ ಹೆಸರಿನ ಊರು. ಅಲ್ಲಿ ನಾಗಮಯ್ಯ ಅನ್ನೋ ವ್ಯಕ್ತಿ ಇದ್ದ. ಈತನ ಗುರು ದಿನಚಂದ್ರ ಅಂತ. ದಿನಚಂದ್ರ ಕಾಲವಾಗ್ತಾನೆ. ಆಗ ಈ ನಾಗಮಯ್ಯ ತನ್ನ ಗುರುಗಳಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅನ್ನೋ ಉದ್ದೇಶದಿಂದ ಪೊನ್ನನನ್ನು ಕರೆದು ಒಂದು ಮಹಾಕಾವ್ಯವನ್ನು ರಚಿಸುವಂತೆ ಹೇಳ್ತಾನೆ. ಆಗ ಪೊನ್ನ 16ನೆಯ ತೀರ್ಥಂಕರ ಭವಾವಳಿ ಏನಿದೆ ಅದನ್ನು ಕುರಿತು ಕಾವ್ಯವನ್ನು ಬರಿತಾನೆ. ಈ ಕಾವ್ಯವನ್ನು ಬರೆಸೋದಕ್ಕೆ ಗುರುಗಳ ಮೇಲೆ ಇರುವ ಗೌರವ ಏನಿದೆ ಅದು ನಿಜಕ್ಕೂ ಶ್ಲಾಘನೀಯವಾದ ವಿಚಾರ ಆಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಕಣ್ಣಿಗೆ ಕಂಡಷ್ಟು ಬೊಗಸೆಗೆ ಬಂದಷ್ಟು, ಚಂದ್ರಿಕಾ ಬರೆದಂಥ ಪುಸ್ತಕ. ಪ್ರಶ್ನೆ: ಕನ್ನಡದಲ್ಲಿ ದಾಸ ಸಾಹಿತ್ಯವನ್ನು ಆರಂಭಿಸಿದ ನರಹರಿ ತೀರ್ಥರು ಯಾವ ದೇಶಕ್ಕೆ ಸೇರಿದವರು? ಆಯ್ಕೆಗಳನ್ನು ನೋಡೋಣ. ವಂಗದೇಶ, ಮಗಧ ದೇಶ, ಅವಂತಿ ದೇಶ, ಕಳಿಂಗ ದೇಶ. ಮೊದಲಿಗೆ ಪ್ರಭಾವತಿ, ಆನಂತರ ಉಮಾಕಾಂತ್. ಅವಂತಿ ದೇಶ. ಅವಂತಿ ಆಯ್ಕೆ 3. ಉಮಾಕಾಂತ್. ಮಗಧ. ಮಗಧ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕಳಿಂಗ ದೇಶವಾಗಿತ್ತು. ಕಳಿಂಗ ದೇಶವನ್ನು ಇವತ್ತು ಒರಿಸ್ಸಾ ಅಂತ ನಾವು ಕರೀತೇವೆ. ಗಜಪತಿ ರಾಜ ರಾಜ್ಯಭಾರ ಮಾಡ್ತಾ ಇದ್ದಂಥ ಸಂದರ್ಭ. ಆತನ ಬಳಿ ಸ್ವಾಮಿ ಶಾಸ್ತ್ರಿ ಎನ್ನುವ ಒಬ್ಬ ಮಂತ್ರಿ ಇದ್ದ. ಬಹಳ ಸೊಗಸಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಈ ಅವಧಿಯಲ್ಲಿ ಮಧ್ವಾಚಾರ್ಯರು ಬದರಿ ಯಾತ್ರೆಯನ್ನು ಪೂರ್ಣಗೊಳಿಸಿ ವಾಪಸ್ಸು ಬರುವಾಗ ಈ ಕಳಿಂಗ ದೇಶ ಅಥವಾ ಒರಿಸ್ಸಾಗೆ ಹೋಗ್ತಾರೆ. ಅಲ್ಲಿ ಈ ಸ್ವಾಮಿ ಶಾಸ್ತ್ರಿಯನ್ನು ಭೇಟಿಯಾದಾಗ ಸ್ವಾಮಿ ಶಾಸ್ತ್ರಿ ಮಧ್ವಾಚಾರ್ಯರ ಪಾಂಡಿತ್ಯವನ್ನು ಕಂಡು ಬೆರಗಾಗಿ, ನನಗೆ ಈ ರಾಜ್ಯದ ಜವಾಬ್ದಾರಿ ಏನಿದೆ, ಮಂತ್ರಿಯ ಜವಾಬ್ದಾರಿ, ಇದು ಬೇಡ, ನಾನು ನಿಮ್ಮ ಶಿಷ್ಯನಾಗ್ತೇನೆ, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅಂತ ಕೇಳ್ತಾನೆ. ಆಗ ಆತನಿಗೆ ಹೊಸ ಹೆಸರನ್ನು ಕೊಟ್ಟು ಶಿಷ್ಯರನ್ನಾಗಿ ಸ್ವೀಕರಿಸ್ತಾರೆ. ಅವರೇ ನರಹರಿ ತೀರ್ಥ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಬೇಲೂರ ಮೇಲೆ ಹೊಸ ಬೆಳಕು, ಡಾಕ್ಟರ್ ಶ್ರೀವತ್ಸ ಎಸ್ ವಟಿ ಬರೆದಂಥ ಪುಸ್ತಕ ಇದು. ಪ್ರಶ್ನೆಯನ್ನು ನೋಡೋಣ. ಕಲ್ಯಾಣ ಕ್ರಾಂತಿಯ ನಂತರ ಸ್ಥಗಿತವಾಗಿದ್ದ ವಚನ ಸಾಹಿತ್ಯವು ಯಾರ ಬೆಂಬಲದೊಂದಿಗೆ ಪುನರುಜ್ಜೀವನಗೊಂಡಿತು? ಆಯ್ಕೆಗಳನ್ನು ನೋಡೋಣ. ಇಮ್ಮಡಿ ದೇವರಾಯ ದಿಂಗಾಲೇಶ್ವರ ಸ್ವಾಮಿ, ನರಸಿಂಹ ಸಾಳುವ ಅನ್ನದಾನ ಸ್ವಾಮಿ, ಪ್ರೌಢದೇವರಾಯ ಮತ್ತು ಸಿದ್ಧಲಿಂಗ ಯತಿ, ಹಾಗೂ ಅಚ್ಯುತ ದೇವರಾಯ ಗುರುಸಿದ್ದರಾಜ ಯೋಗೀಂದ್ರ. ಮೊದಲಿಗೆ ಉಮಾಕಾಂತ್, ಆನಂತರ ಪ್ರಭಾವತಿ. ಅಚ್ಯುತ ದೇವರಾಯ ಗುರುಸಿದ್ದರಾಜ ಯೋಗೀಂದ್ರ. ಆಯ್ಕೆ 4 ಸೂಚಿಸಿದ್ದಾರೆ. ಪ್ರಭಾವತಿ. 3ನೇದು ಸರ್, ಪ್ರೌಢದೇವರಾಯ ಮತ್ತು ಸಿದ್ಧಲಿಂಗ ಯತಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪ್ರೌಢದೇವರಾಯ ಮತ್ತು ಸಿದ್ಧಲಿಂಗ ಯತಿ ಆಗಿತ್ತು. ಪ್ರಭಾವತಿ ಅವರಿಗೆ ಬೇಲೂರ ಮೇಲೆ ಹೊಸ ಬೆಳಕು ಎನ್ನುವ ಡಾಕ್ಟರ್ ಶ್ರೀವತ್ಸ ಬರೆದಂಥ ಪುಸ್ತಕವನ್ನು ಕೊಟ್ಟಿದ್ದೇವೆ. ಸಂಗಮ ವಂಶದ ಅರಸ ಪ್ರೌಢದೇವರಾಯ ಅವರು ಅವರ ಬೆಂಬಲದ ಜೊತೆಯಲ್ಲಿ, ಅವರ ಆಶ್ರಯದಲ್ಲಿ ಸಿದ್ಧಲಿಂಗ ಯತಿಗಳು ಮಾಡುವ ಮೊದಲ ಕೆಲಸ ಅಂದರೆ ಎಲ್ಲ ಕಡೆ ಹರಡಿ ಹೋಗಿದ್ದಂಥ ವಚನ ಸಾಹಿತ್ಯ ಏನಿತ್ತು ಅವನ್ನೆಲ್ಲ ಕ್ರೋಢೀಕರಿಸ್ತಾರೆ. ಅವರು ಕ್ರೋಢೀಕರಿಸಿ ಅದರ ಅರ್ಥವನ್ನು ತಿಳಿಗನ್ನಡದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿ
ಅನುಭವ ಮಂಟಪ ಅನ್ನೋ ಏನು ಒಂದು ಪರಿಕಲ್ಪನೆ ಇತ್ತು, ಆ ಪರಿಕಲ್ಪನೆಯನ್ನು ಮತ್ತೆಗೆ ಜಾರಿಗೆ ತರುವ ಪ್ರಯತ್ನವನ್ನು ಮಾಡಿ ಒಂದು ಪುನರುಜ್ಜೀವನದ ಕೆಲಸವನ್ನು ಮಾಡ್ತಾರೆ. ಅದು ಒಂದು ಸಾರ್ಥಕದ ಕೆಲಸವಾಗಿ ಪರಿಣಮಿಸುತ್ತೆ. ಆನಂತರ ವಚನ ಸಾಹಿತ್ಯವನ್ನು ಸಮಗ್ರವಾಗಿ ಸಂಗ್ರಹಿಸುವ ಪ್ರಯತ್ನ ಕಾಲಕಾಲಕ್ಕೆ ನಡೀತಾ ಬಂದಿದೆ. ಜೊತೆಗೆ ಅನೇಕ ಜನ ಹೊಸಬರೂ ಸಹ ವಚನಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಕವಿತೆಗಳು, ಅವಳು ಪದ್ಮಶ್ರೀ ಗೋವಿಂದರಾಜ್ ಬರೆದಿರುವಂಥದ್ದು. ಪ್ರಶ್ನೆ: ಕನ್ನಡದಲ್ಲಿ ಕಾದಂಬರಿ ಯುಗ ಆರಂಭವಾಗುವ ಮೊದಲು ಕಾದಂಬರಿ ರೂಪದ ಪ್ರಯೋಗಗಳು ನಡೆದವು. ಇವುಗಳಲ್ಲಿ ಯಾವುದು ಒಂದಲ್ಲ ಅಂತ ಹೇಳಬೇಕು. ಆಯ್ಕೆಗಳು: ಕಲಾವತಿ ಪರಿಣಯ, ಇಂದಿರಾಬಾಯಿ, ಸೌಗಂಧಿಕಾ ಪರಿಣಯ, ಮುದ್ರಾಮಂಜೂಷ. ಮೊದಲಿಗೆ ಚಂದ್ರಣ್ಣ, ಆನಂತರ ಉಮಾಕಾಂತ್. ಮುದ್ರಾಮಂಜೂಷ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಉಮಾಕಾಂತ್? ಸೌಗಂಧಿಕಾ ಪರಿಣಯ ಅಲ್ಲ ಅಂತ ತಮ್ಮ ಅನಿಸಿಕೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಇಂದಿರಾಬಾಯಿ ಆಗಿತ್ತು. ಈ ಕಾದಂಬರಿ ಅನ್ನೋ ಪ್ರಕಾರ ಇದೆಯಲ್ಲ, ಇದು ಪಾಶ್ಚಾತ್ಯರಿಂದ ನಮ್ಮ ದೇಶಕ್ಕೆ ಬಂದದ್ದು. ನಿಜವಾದ ಅರ್ಥದಲ್ಲಿ ಕಾದಂಬರಿ ಅನ್ನೋದು ಕನ್ನಡದಲ್ಲಿ ಮೊದಲ ಬಾರಿಗೆ ಕಂಡುಬಂದದ್ದು ಗುಲ್ವಾಡಿ ವೆಂಕಟರಾವ್ ಅವರು ಬರೆದಂಥ ಇಂದಿರಾಬಾಯಿ ಎನ್ನುವ ಹೆಸರಿನ ಕಾದಂಬರಿ 1899ರಲ್ಲಿ ಇದು ಲೋಕಾರ್ಪಣೆಯಾಗುತ್ತೆ. ಇದು ಕನ್ನಡದ ಮೊದಲ ಕಾದಂಬರಿ ಅಂತ ತಜ್ಞರು ಒಪ್ಪಿಕೊಂಡಿದ್ದಾರೆ. ಆದರೆ ಈ ರೀತಿಯ ಪ್ರಯೋಗಗಳು ಇದಕ್ಕೆ ಮೊದಲೇ ನಡೆದಿದ್ದು. ಅವು ಯಾವುವು ಅಂತ ಹೇಳ್ತಂದ್ರೆ, ಕಲಾವತಿ ಪರಿಣಯ ಎನ್ನುವ ಕೃತಿ 1815ರಲ್ಲಿ ಯಾದವ ಅಂತಕ್ಕಂಥ ವ್ಯಕ್ತಿ ಇದನ್ನು ಬರೀತಾನೆ. ಸೌಗಂಧಿಕಾ ಪರಿಣಯ ಎನ್ನುವ ಕೃತಿಯನ್ನು 1820ರಲ್ಲಿ ಮೈಸೂರಿನ ಅರಸರಾಗಿದ್ದ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಬರೀತಾರೆ. ಹಾಗೆಯೇ ಮುದ್ರಾಮಂಜೂಷ ಎನ್ನುವ ಕೃತಿಯನ್ನು 1823ರಲ್ಲಿ ಕೆಂಪು ನಾರಾಯಣ ಬರೀತಾನೆ. ಇದು ಒಳ್ಳೆಯ ಪ್ರಯೋಗಗಳು, ಕಾದಂಬರಿಯ ಸ್ವರೂಪದ್ದು. ಆದರೆ ನಾವೆಲ್ಲ ಯಾವುದನ್ನು ಕಾದಂಬರಿ ಅಂತ ಒಪ್ಪಿದ್ದೇವೆ, ಅದರ ಕೆಲವು ಲಕ್ಷಣಗಳು ಈ ಮೂರೂ ಕೃತಿಗಳಲ್ಲಿ ಇಲ್ಲದೆ ಇರೋ ಕಾರಣ ಇವನ್ನು ಆದಿ ಕಾದಂಬರಿಗಳು ಅಂತ ಹೇಳ್ಬೋದೇ ಹೊರತು ನಿಜವಾದ ಅರ್ಥದಲ್ಲಿ ಕನ್ನಡದ ಮೊದಲ ಕಾದಂಬರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಹೆಸರು ಇಂದಿರಾಬಾಯಿ ಕೃತಿಗೆ ದೊರೆತಿದೆ. ಈಗ ನಾವು ಕೊಡಲಿದ್ದೇವೆ ಚಂದ್ರಕಿಶೋರವಾಣಿ. ಕನ್ನಡಕ್ಕೆ ಆರ್ ವಿಜಯರಾಘವನ್ ಮತ್ತು ಕೆ.ಸಿ. ಶಿವಾರೆಡ್ಡಿ ಅವರು ನಮ್ಮ ಪ್ರಶ್ನೆ. ಈ ಕನ್ನಡ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಪದ್ಯ ಈಗ ನಮ್ಮ ಮುಂದೆ ಬಂತು. ಯಾರು ಓದ್ತೀರಿ? ಬಜರ್ ಒತ್ತಿ ನಿಮ್ಮ ಸ್ಥಾನವನ್ನು ನಿರ್ಧರಿಸಿಕೊಳ್ಳಿ. ಮೊದಲಿಗೆ ಉಮಾಕಾಂತ್, ದಯವಿಟ್ಟು ಓದಿ. ಊರೆಲ್ಲರೂ ನೆರೆದು ಕಳ್ಳನ ಬೆಳ್ಳನೆಂದರೆ ಅವ ಕಳ್ಳನೋ ಬೆಳ್ಳನೋ ನೀವು ಹೇಳಿರೆ ಇವರೆಲ್ಲರೂ ಕೂಡಿ ಬಲ್ಲವನವನಲ್ಲ ಎಂದಡೆ ಅವನೆಲ್ಲಿದ್ದನು ಮಾರೇಶ್ವರ. 2 ಕಡೆ ತಪ್ಪಾಯಿತು. ಉಮಾಕಾಂತ್ ಅವರೇ ಸಾವಕಾಶವಾಗಿ ಓದಿ. ಪ್ರಭಾವತಿ. ಊರೆಲ್ಲರೂ ನೆರೆದು ಕಳ್ಳನ ಬೆಳ್ಳನೆಂದಡೆ ಅವ ಕಳ್ಳನೋ ಬೆಳ್ಳನೋ ನೀವು ಹೇಳಿರೆ ಇವರೆಲ್ಲರೂ ಕೂಡಿ ಬಲ್ಲವನವನಲ್ಲ ಎಂದಡೆ ಅವನೆಲ್ಲಿದ್ದರೇನು ಮಾರೇಶ್ವರ. 1 ಕಡೆ ತಪ್ಪಾಯಿತು. ಹೇಳಿ ಚಂದ್ರಣ್ಣ. ಊರೆಲ್ಲರೂ ನೆರೆದು ಕಳ್ಳನ ಬೆಳ್ಳನೆಂದಡೆ ಅವ ಕಳ್ಳನೋ ಬೆಳ್ಳನೋ ನೀವು ಹೇಳಿರೆ ಇವರೆಲ್ಲರೂ ಕೂಡಿ ಬಲ್ಲವನವನಲ್ಲ ಎಂದಡೆ ಅವನೆಲ್ಲದೆಡೆ ಮಾರೇಶ್ವರ. 3 ಕಡೆ ತಪ್ಪಾಗೋಯ್ತು. ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಅಷ್ಟು ಕಷ್ಟ ಏನೂ ಅಲ್ಲ. ಮಾರೇಶ್ವರರೊಡೆಯ ಅಂತಕ್ಕಂಥ ಕವಿ ಇದನ್ನು ಬರೆದದ್ದು, ವಚನಕಾರ ಇದನ್ನು ಬರೆದದ್ದು. ಊರೆಲ್ಲರೂ ಸೇರಿಕೊಂಡು ಒಬ್ಬ ಕಳ್ಳನನ್ನು ಬೆಳ್ಳ ಅಂತ ಹೇಳಿದ್ರೆ ನಂಬಲಿಕ್ಕಾಗುತ್ತಾ? ಇದು ಮೇಲುನೋಟದ ಅರ್ಥ. ಆದರೆ ಇಲ್ಲಿ ಈ ವಚನಕಾರನ ಉದ್ದೇಶ ಏನು ಅಂದರೆ,
ಇಲ್ಲಿ ಊರೆಲ್ಲರೂ ನೆರೆದು ಕಳ್ಳನ ಬೆಳ್ಳನೆಂದರೆ ನಮ್ಮ ಪಂಚೇಂದ್ರಿಯಗಳ ಬಗ್ಗೆ ಮಾತುಕತೆ ಆಡ್ತಿದ್ದಾರೆ. ಕಣ್ಣುಗಳು ಏನೋ ತೋರಿಸುತ್ತೆ, ಕಿವಿಗಳು ಏನೋ ಕೇಳುತ್ತೆ. ಇವೆಲ್ಲವೂ ನಿಜ ಅಂತ ನಂಬಲಿಕ್ಕಾಗುತ್ತಾ? ಹಾಗೆ ನಂಬಿದ್ರೆ ನಿಜವಾಗಿ ಇರ್ತಕ್ಕಂಥ ಒಳಗೆ ಇರ್ತಕ್ಕಂಥ ಆ ಅಂತರಾತ್ಮ ಪರಮಾತ್ಮ ಯಾರಿದ್ದಾರೆ ಅವನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಹಾಗಾಗಿ ಆ ರೀತಿ ಮಾಡಬೇಡಿ, ಬೇರೆಯವರು ಹೇಳಿದ್ದನ್ನು ಕೇಳಬೇಡಿ, ನಿಮ್ಮ ಸ್ವಂತ ಬುದ್ಧಿಯನ್ನು ನೀವು ಬಳಸಿಕೊಳ್ಳಿ ಅನ್ನೋ ಒಂದು ಸೊಗಸಾದ ಸಲಹೆಯನ್ನು ನೀಡ್ತಾ ಇದ್ದಾರೆ ಮಾರೇಶ್ವರೊಡೆಯ. ಮುಂದಿನ ಯಾರಿಗೋ ಪುಸ್ತಕ ದೊರೆತಿಲ್ಲ. ಮುಂದಿನ ಪುಸ್ತಕ ಜ್ಞಾನರಥಕನಂತ ಪಥ, ಕವನ ಮತ್ತು ಸಂಗ್ರಹ, ಮಗ್ಗೆ ರಾಜೇಗೌಡ ಅವರದು. ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸಬೇಕು. 2 ವಾಕ್ಯಗಳು ಬರುತ್ತೆ. ಮೊದಲನೇ ವಾಕ್ಯ: ಕರಿಕಾಲ ಚೋಳನು ಕಾವೇರಿ ನದಿಗೆ ಆಣೆಕಟ್ಟನ್ನು ಕಟ್ಟಿದನು. ಕರಿಕಾಲ ಚೋಳನು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದನು. 2 ವಾಕ್ಯ ತಮ್ಮ ಮುಂದೆ ಇದೆ. ಇದರಲ್ಲಿ ಯಾವುದು ಸರಿ, ಯಾಕೆ ಸರಿ ಅಂತ ಹೇಳಬೇಕು. ಮೊದಲಿಗೆ ಉಮಾಕಾಂತ್ ಬಜರುತ್ತಿದ್ದಾರೆ. ಉತ್ತರ: 2ನೇ ವಾಕ್ಯ ಸರಿ ಇದೆ. ಸರಿ ಇದೆ. ಅದು ಮೊದಲನೇ ವಾಕ್ಯದಲ್ಲಿ ಆಣೆಕಟ್ಟನ್ನು ಅಂತಿದೆ. ಆಣೆಕಟ್ಟು ಅಲ್ಲ, ಅದು ಅಣೆಕಟ್ಟನ್ನು ಕಟ್ಟಿದನು. ಅದಕ್ಕಾಗಿ ಅಣೆಕಟ್ಟು ಯಾಕಲ್ಲ? ಅದು ಅಣೆಕಟ್ಟು ಅನ್ನೋದು ವ್ಯಾಕರಣಬದ್ಧವಾಗಿ ಇರೋದು. ಆಣೆಕಟ್ಟು ಅಂತ ಹೇಳಿ ನಮಗೆ ಮುಂಚಿನಿಂದ ನಾವು ಕಲ್ತಿರೋ ಪ್ರಕಾರ ಅಣೆಕಟ್ಟು ಅಂತಾನೆ ಹೇಳೋದು, ಆಣೆಕಟ್ಟು ಅಂತ ಹೇಳ್ತಾ ಇಲ್ಲ. ಇರಬಹುದು, ಅದನ್ನು ಗೊತ್ತೇನೆ ನಾನು. ನನ್ನ ಪ್ರಶ್ನೆ ಏನು ಅಂದರೆ, ಅಣೆಕಟ್ಟು ಯಾವ ರೀತಿ ಸರಿ, ಆಣೆಕಟ್ಟು ಯಾವ ರೀತಿ ತಪ್ಪು ಅನ್ನೋ ವಿವರಣೆ ಬೇಕು ನಮಗೆ. ಆಣೆಕಟ್ಟು ಅಂದರೆ ಯಾರ ಮೇಲಾದರೂ ನಮ್ಮ ದೇವ್ರ ಮೇಲೆ ಆಣೆ, ಇವರು ಇದ್ರ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ನಾವು ಯಾರಿಗಾದ್ರೂ ವಚನ ಕೊಡುವಾಗ, ಚಿಕ್ಕಂದಲ್ಲಿ ನಾವು ಆಟ ಆಡುವಾಗ ನಾನು ನಿಜಾನೇ ಹೇಳ್ತೀನಿ ಅನ್ನೋವಾಗ ಆಣೆ ಕಟ್ಟೋದು ಅಥವಾ ಹಂಗೆ ಹೇಳ್ತಾ ಇದ್ವಿ. ಅಣೆಕಟ್ಟು ಅಂದರೆ ಒಂದು ನೀರನ್ನು ಹಿಡಿದಿಡುವ ಸಾಧನ ಅಥವಾ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಆಯ್ತು. ಎರಡನೇದಾಗಿ ಬಜರುತ್ತಿದ್ದಾರೆ ಚಂದ್ರಣ್ಣ. ಕರಿಕಾಲ ಚೋಳನು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದನು ಎನ್ನುವ ವಾಕ್ಯ ಸರಿ ಇದೆ. 2ನೇ ವಾಕ್ಯ ಸರಿ ಇದೆ. 2ನೇ ವಾಕ್ಯ ಸರಿ ಇದೆ. ಮೊದಲನೇ ವಾಕ್ಯ ಆಣೆ ಅನ್ನೋ ಒಂದು ಶಬ್ದ ಏನಿದೆಯಲ್ಲ, ಅದು ಪ್ರಮಾಣ ಮಾಡಿ ಹೇಳ್ತಕ್ಕಂಥ ಒಂದು ಶಬ್ದ ಇರೋದ್ರಿಂದ ಅದು ಸರಿ ಅಲ್ಲ ಅಂತ ಅವ್ರು ಹೇಳಿದ್ದೇವೆ. ಉತ್ತರ ತಾವು ಹೇಳ್ತಾ ಇದ್ದೀವಿ. ಅದು ಸರಿ ಅಲ್ಲ ಅಂತ ನಾನು ಹೇಳಿ ಪ್ರಭಾವತಿ. 2ನೇದ್ದೇ ಸರಿ ಸರ್. ಕರಿಕಾಲ ಚೋಳನು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದನು. ಅಣೆಕಟ್ಟು ಅಂದ್ರೆ ಜಲಾಶಯ ಅರ್ಥ ಬರುತ್ತೆ. ಆಣೆಕಟ್ಟು ಅಂದ್ರೆ ಇವ್ರು ಹೇಳಿದಾಗೆ ಆಣೆ ಮಾಡೋದು, ಪ್ರಮಾಣ ಮಾಡೋದು ಅಂತ ಆಗುತ್ತೆ. ಉತ್ತರವನ್ನು ನೋಡೋಣ. ಕರಿಕಾಲ ಚೋಳನು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದನು. ಇದು ಸರಿಯಾದ ಉತ್ತರ. ಯಾಕೆ ಸರಿಯಾದ ಉತ್ತರ? ಉಮಾಕಾಂತಿಗಾಗಲೇ ವಿವರಣೆ ಕೊಟ್ಟಿದ್ದಾರೆ. ದೇವರ ಹೆಸರಲ್ಲಿ ಆಣೆ, ಶಪಥ ಇತ್ಯಾದಿಗಳನ್ನೆಲ್ಲ ಮಾಡ್ತೇವೆ ಅಲ್ವಾ? ಆ ಒಂದು ಹಿನ್ನೆಲೆಯಲ್ಲಿ ಆ ಆಣೆಗೂ ಈ ಅಣೆಗೂ ಏನೂ ಸಂಬಂಧ ಇಲ್ಲ. ಹಾಗಾಗಿ ಶಬ್ದಗಳನ್ನು ಪ್ರಯೋಗಿಸುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಅಣೆಕಟ್ಟು, ಆಣೆಕಟ್ಟು, ಹ್ರಸ್ವ ದೀರ್ಘ ಅರ್ಥದಲ್ಲಿ ಎಷ್ಟು ಬದಲಾವಣೆಯಾಗುತ್ತೆ. ಹಾಗಾಗಿ ಕನ್ನಡ ಭಾಷೆಯನ್ನು ಬಳಸುವಾಗ ಅದರ ಅರ್ಥಕ್ಕೆ, ವ್ಯಾಕರಣಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ವಿಚಾರವನ್ನು ನಾವು ಮರೆಯೋ ಹಾಗಿಲ್ಲ. ಈ ಉತ್ತರವನ್ನು ಸರಿಯಾಗಿ ಮೊದಲು ಕೊಟ್ಟವರು ಉಮಾಕಾಂತ್ ಅವರು. ಈ ಒಂದು ಜ್ಞಾನ ರಥಕನಂತ ಪಥ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಉಮಾಕಾಂತ್ ಅವರಿಗೆ. ಈಗ ದ ಹಾರ್ಟ್ಫುಲ್ನೆಸ್ ವೇ, ಆಧ್ಯಾತ್ಮಿಕ ಪರಿವರ್ತನೆಗೆ ಹೃದಯಾಧಾರಿತ ಧ್ಯಾನ ಅಂತ ಹೇಳ್ತಾರೆ. ಕಮಲೇಶ್ ಡಿ ಪಟೇಲ್ ಬರೆದಿರುವಂಥ ಕೃತಿ ಇದು. ನಮ್ಮ ಪ್ರಶ್ನೆ: ಈ ಸಾಹಿತಿಯನ್ನು ಗುರುತಿಸಿ. ಆಯ್ಕೆಗಳು ಬರೋದಕ್ಕೆ ಮೊದಲು ಪ್ರಭಾವತಿ ಬಜರುತ್ತಿದ್ದಾರೆ. ಉತ್ತರ: ಟಿ ಸುನಂದಮ್ಮ. ಟಿ ಸುನಂದಮ್ಮ. ಆಯ್ಕೆಗಳು: ಕೊಡಗಿನ ಗೌರಮ್ಮ, ಆರ್ಯಾಂಬ ಪಟ್ಟಾಭಿ, ಟಿ ಸುನಂದಮ್ಮ, ಎಚ್ ವಿ ಸಾವಿತ್ರಮ್ಮ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹೇಳಿ ಚಂದ್ರಣ್ಣ. ಎಚ್ ವಿ ಸಾವಿತ್ರಮ್ಮ. ಎಚ್ ವಿ ಸಾವಿತ್ರಮ್ಮ. ಉತ್ತರವನ್ನು ನೋಡೋಣ.
ಸರಿಯಾದ ಉತ್ತರ ಟಿ ಸುನಂದಮ್ಮ ಆಗಿತ್ತು. ಪ್ರಭಾವತಿ ಅವರು ಈ ಉತ್ತರವನ್ನು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ದಿ ಹಾರ್ಟ್ಫುಲ್ನೆಸ್ ವೇ ಅಂತಕ್ಕಂಥ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ ಮೊಸಳೆ ಮತ್ತು ಮಿಂಚುಳ್ಳಿ 2 ಪುಸ್ತಕವನ್ನು ಕೊಟ್ಟಿದ್ದೇನೆ ಪ್ರಭಾವತಿ ಅವರಿಗೆ. ತುಮಕೂರು ಸುನಂದಮ್ಮ ಅನ್ನೋದು ಇವರ ಪೂರ್ಣ ಹೆಸರು. ಕನ್ನಡದ ಹಾಸ್ಯಲೇಖಕಿ ಇವರು. ಕನ್ನಡದಲ್ಲಿ ಹಾಸ್ಯಲೇಖವನ್ನು ಒಂದು ದೊಡ್ಡ ಆರೋಪ ಕನ್ನಡಿಗರ ಮೇಲೆ ಏನು ಅಂದರೆ ಕನ್ನಡಿಗರಿಗೆ ಹಾಸ್ಯ ಪ್ರಜ್ಞೆಯ ಕೊರತೆ ಅಂತ, ತುಂಬ ಕೊರತೆ ಇದೆ ಅಂತ ಹೇಳ್ತಾರೆ. ಇದು ನಿಜವೋ ಸುಳ್ಳೋ ಅದನ್ನು ನೀವೇ ನಿರ್ಧರಿಸಬೇಕು. ಹೆಣ್ಣು ಮಕ್ಕಳಲ್ಲಿ ಹಾಸ್ಯದ ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿದವರು ಟಿ ಸುನಂದಮ್ಮ ಅವರೇ ಮೊದಲಿಗರು. ಅದಕ್ಕೆ ಮೊದಲು ಯಾರಾದರೂ ಬರೆದಿದ್ದಾರಾ ಆ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಈ ಹಾಸ್ಯ ವ್ಯಂಗ್ಯ ಇವೆರಡನ್ನೂ ಹದವಾಗಿ ಬೆರೆಸ್ಕೊಂಡ್ಬಂದವರು ನಮ್ಮ ಕೈಲಾಸಮ್ಮವರು. ಆನಂತರ ಅನೇಕ ಜನ ಬರೆಯೋಕ್ಕೆ ಶುರು ಮಾಡಿದ್ದಾರೆ ಇವರು. ಇವರಿಗೆ ಜಂಬದ ಚೀಲ, ಬಣ್ಣದ ಚಿಟ್ಟೆ, ಪೆಪ್ಪರ್ಮೆಂಟು, ಮುತ್ತಿನ ಚೀಲ ಇತ್ಯಾದಿ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ವೈ ವಿ ಗುಂಡೂರಾವ್ ಅವರಂತೂ ಬೆಸ್ಟ್ ಆಫ್ ಸುನಂದಮ್ಮ ಅಂತಕ್ಕಂಥ ಒಂದು ಸಂಗ್ರಹವನ್ನೇ ತಂದಿದ್ದಾರೆ. ಸುನಂದಮ್ಮ ಅವರ ಬರಹಗಳು ಹೇಗಿರುತ್ತೆ ಅಂತ ನೋಡಬೇಕು ಅಂತ ಆಸೆ ಇದ್ದರೆ ಈ ಬೆಸ್ಟ್ ಆಫ್ ಸುನಂದಮ್ಮ ಅನ್ನೋದು ಏನಿದೆ ಅದನ್ನು ಓದಬೇಕಾಗುತ್ತೆ. ಚೆನ್ನಾಗಿದೆ ಅಂತ ಅನಿಸಿದರೆ ಅವರ ಬೇರೆ ಕೃತಿಗಳನ್ನು ತಾವು ಓದಬಹುದು. ಕರ್ನಾಟಕದಲ್ಲಿ ಹರಿದಾಸರು ಎನ್ನುವ ಪುಸ್ತಕ ಡಾಕ್ಟರ್ ಕೂಗಿ ಗಿರಿಯಪ್ಪ ಎನ್ನುವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಭಾವಗೀತೆಯನ್ನು ಬರೆದ ಕವಿಯನ್ನ ಗುರುತಿಸಿ. ಗೀತೆಯನ್ನ ಕೇಳೋಣ. ಆಯ್ಕೆಗಳನ್ನು ನೋಡೋಣ. ಎಚ್.ಎಸ್. ವೆಂಕಟೇಶ ಮೂರ್ತಿ, ಕುವೆಂಪು, ಎಂ.ಎನ್. ವ್ಯಾಸರಾವ್, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ, ಉಮಾಕಾಂತ್, ಆನಂತರ ಪ್ರಭಾವತಿ. ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಆಯ್ಕೆ 4. ಪ್ರಭಾವತಿ ಕುವೆಂಪು ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಎಚ್.ಎಸ್. ವೆಂಕಟೇಶ ಮೂರ್ತಿ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಎಮ್ಮೆಗಳ ಊರು, ಪ್ರಭಾವ, ಕಾಲಂದಿಗೆ. ಬಜರಾಗಲೇ ಒತ್ತಿದ್ದಾರೆ ಚಂದ್ರಣ್ಣ. ಒಂದು ಉತ್ತರ ಎಮ್ಮಿಗನೂರು. ಎಮ್ಮಿಗನೂರು. ಎರಡನೇ ಶಬ್ದ ಸ್ವಲ್ಪ ಅವಕಾಶ ಕೊಟ್ಟಿದ್ರೆ ಬಹುಶಃ ಪ್ರಭಾವತಿ, ಉಮಾಕಾಂತ್ ಅವರು ಉತ್ತರ ಕೊಡ್ತಿದ್ರು, ಏನೋ ಗೊತ್ತಿಲ್ಲ. ಈಗ ನಾನು ಮೊದಲನೇ ಶಬ್ದವನ್ನು ಕೊಡ್ತೇನೆ. ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಬಜರುತ್ತಿ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಮೊದಲನೇ ಶಬ್ದ ಒಂದು ಉತ್ತರ. ಮಹಿಷಪುರ ಅನ್ನೋದು ಮೊದಲನೇ ಉತ್ತರ ಆಗಿತ್ತು. ಎಮ್ಮೆಗಳ ಊರು. ಎರಡನೇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಭಾವತಿ ಸಿದ್ಧವಾಗಿದ್ದಾರೆ. 2 ಉತ್ತರ. ಮಹಿಮೆ ಉತ್ತರವನ್ನು ನೋಡೋಣ. ಮಹಿಮೆ ಉತ್ತರ ಸರಿಯಾಗಿದೆ. ಕಾವ್ಯ ಸಂಗೀತ ಪದಮಾಲೆ ಎನ್ನುವ ಕೃತಿಯನ್ನು ಕೊಟ್ಟಿದ್ದೇನೆ ಪ್ರಭಾವತಿ ಅವರಿಗೆ. 3ನೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಚಂದ್ರಣ್ಣ, ಉಮಾಕಾಂತ್, ಪ್ರಭಾವತಿ ಸಿದ್ಧವಾಗಿದ್ದಾರೆ. ಮೊದಲಿಗೆ ಚಂದ್ರಣ್ಣ. ನೂಪುರ ಉತ್ತರವನ್ನು ನೋಡೋಣ. ನೂಪುರ ಉತ್ತರ ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಪುಸ್ತಕ ಸುಮಾ ಸುಧಾಕಿರಣ್ ಇದನ್ನು ಬರೆದಿದ್ದಾರೆ. ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲು ಉಮಾಕಾಂತ್ ಅವರಿಗೆ ಅವಕಾಶ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ,
ಅಂಗುಲಿಮಾಲ ನಾಟಕವನ್ನು ಯಾರು ಬರೆದರು? ಕುವೆಂಪು, ಪ್ರಭುಶಂಕರ? ಕುವೆಂಪು. ಮುಂದಿನ ಪ್ರಶ್ನೆ. ಈರೇಳು ಸಮಾನಾರ್ಥಕ ಪದವನ್ನು ನೀಡಿ 14, 16. 16. ಮುಂದಿನ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ವಿಜ್ಞಾಪನೆ. ಭಿನ್ನಪ. ಮುಂದಿನ ಪ್ರಶ್ನೆ. ದಮ್ಮಡಿ ಶಬ್ದದ ಮೂಲ ಭಾಷೆ ಯಾವುದು? ಗ್ರೀಕ್, ಜರ್ಮನ್? ಗ್ರೀಕ್. ಮುಂದಿನ ಪ್ರಶ್ನೆ. ನದಿ ಎನ್ನುವುದು ಯಾವ ರೀತಿಯ ನಾಮಪದ? ರೂಢನಾಮ, ಅಂಕಿತನಾಮ? ರೂಢನಾಮ. ರೂಢನಾಮ. ಉತ್ತರವನ್ನು ನೋಡೋಣ. ಅಂಗುಲಿಮಾಲವನ್ನು ಬರೆದದ್ದು ಪ್ರಭುಶಂಕರ ಅವರು. ಎರಡನೇ ಪ್ರಶ್ನೆಗೆ ಉತ್ತರ 14. ಈರು 7. 7 2 ಸಲ ಅಂತ ಅರ್ಥ. ಈರು 7 14 ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ವಿಜ್ಞಾಪನೆ. ಭಿನ್ನಃ, ಭಿನ್ನಪ ಸರಿ ಅಂತ ಸ್ವೀಕರಿಸೋಣ. ಯಾಕಂದರೆ ರಂಗ ಭಿನ್ನಪ ಅನ್ನೋ ಒಂದು ದೊಡ್ಡ ಕೃತಿ ಕನ್ನಡದಲ್ಲಿ ಈಗಾಗಲೇ ರಚನೆಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಗ್ರೀಕ್ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ರೂಢನಾಮ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪ್ರಭಾವತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಎಲ್ಲರಂತವನಲ್ಲ ನನ್ನ ಗಂಡ ಈ ನಾಟಕವನ್ನು ಯಾರು ಬರೆದರು? ಎಚ್.ಎಂ. ಚೆನ್ನಯ್ಯ, ಶಾಂತರಸ? ಎಚ್.ಎಂ. ಚೆನ್ನಯ್ಯ. ಮುಂದಿನ ಪ್ರಶ್ನೆ. ಇನಾಮು ಸಮಾನಾರ್ಥಕ ಪದವನ್ನು ನೀಡಿ. ಬಹುಮಾನ, ಅವಮಾನ? ಬಹುಮಾನ. ಮುಂದಿನ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ಕೋಕಿಲ? ಕೋಗಿಲೆ. ಮುಂದಿನ ಪ್ರಶ್ನೆ. ಅಬಕಾರಿ ಶಬ್ದದ ಮೂಲ ಭಾಷೆ ಯಾವುದು? ಪರ್ಷಿಯನ್, ಪೋರ್ಚುಗೀಸ್? ಪೋರ್ಚುಗೀಸ್. ಮುಂದಿನ ಶಬ್ದ. ಮುಂದಿನ ಪ್ರಶ್ನೆ. ಸಹದೇವ ಎನ್ನುವುದು ಯಾವ ರೀತಿಯ ನಾಮಪದ? ರೂಢನಾಮ, ಅಂಕಿತನಾಮ? ಅಂಕಿತನಾಮ. ಅಂಕಿತನಾಮ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎಚ್.ಎಂ. ಚೆನ್ನಯ್ಯ, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬಹುಮಾನ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕೋಗಿಲೆ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಪೋರ್ಚುಗೀಸ್ ಅಲ್ಲ, ಪರ್ಷಿಯನ್ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಅಂಕಿತನಾಮ ಸರಿಯಾಗಿದೆ. 4 ಸರಿ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಚಂದ್ರಣ್ಣ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಇಲಿಬೋನು ನಾಟಕವನ್ನು ಯಾರು ಬರೆದರು? ಚದುರಂಗ, ಅಶ್ವತ್ಥ? ಚದುರಂಗ. ಮುಂದಿನ ಪ್ರಶ್ನೆ. ಇಂದು ಸಮಾನಾರ್ಥಕ ಪದವನ್ನು ನೀಡಿ. ಸೂರ್ಯ, ಚಂದ್ರ? ಚಂದ್ರ. ಮುಂದಿನ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ಅರ್ಕ? ಮುಂದಿನ ಪ್ರಶ್ನೆ. ಅಮಾನತು ಶಬ್ದದ ಮೂಲ ಭಾಷೆ ಯಾವುದು? ಅರಬ್ಬಿ, ಉರ್ದು? ಅರಬ್ಬಿ. ಮುಂದಿನ ಪ್ರಶ್ನೆ. ವ್ಯಾಪಾರಿ ಎನ್ನುವುದು ಯಾವ ರೀತಿಯ ನಾಮಪದ? ಅನ್ವರ್ತನಾಮ, ಅಂಕಿತನಾಮ? ಅನ್ವರ್ತನಾಮ. ಅನ್ವರ್ತನಾಮ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಇಲಿಬೋನು, ಚದುರಂಗ ಬರೆದದ್ದು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಚಂದ್ರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅರ್ಕ ಅಂದರೆ ಎಕ್ಕ ಅಂತ ಹೇಳ್ಬೋದು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅರಬ್ಬಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಅನ್ವರ್ಥನಾಮ ಸರಿಯಾಗಿದೆ. ಉತ್ತರ ಎಷ್ಟು ಸರಿಯಾಯಿತು? 4 ಅಲ್ವಾ? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಉಮಾಕಾಂತ್ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಅವರಿಗೆ 3, 2, 5 ಪುಸ್ತಕಗಳು ತಮಗೆ ದೊರೆತಿವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಪ್ರಭಾವತಿ ಅವರಿಗೆ 4, 8 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು.
ಚಂದ್ರಣ್ಣ ಅವರಿಗೆ 5 ಪುಸ್ತಕ ದೊರೆತಿದೆ, ಸ್ವೀಕರಿಸಿ. ಅಭಿನಂದನೆಗಳು. ಗ್ರೀಕ್ ವೀರ ಏಜಾಕ್ಸ್ ಅಂತ ಇದ್ದ. ಅವನನ್ನು ಮಹಾಭಾರತದ ಅಶ್ವತ್ಥಾಮನಿಗೆ ಹೋಲಿಸಿ ಒಂದು ಅದ್ಭುತವಾದ ನಾಟಕವನ್ನು ನಮ್ಮ BM ಶ್ರೀ ಬರೆದಿದ್ದಾರೆ. ಅಶ್ವತ್ಥಾಮನ್ ಬಹಳ ಬಹಳ ಒಳ್ಳೆಯ ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.